ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ಕೆ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಸರ್ ಹೇಳಿ ಸರ್, ಇವತ್ತು ಮತದಾನ ಮಾಡಿದ್ರಿ, ನಿಮ್ಮ JDS ಶಾಸಕರು ಹೋಗೋಕ್ಕಿಂತ ಮುಂಚೆನೇ ಹೋಗಿ ಮತದಾನ ಮಾಡಿದ್ರಿ. ನನಗೆ ಹುಷಾರಿಲ್ಲ, ಹೋಗುತ್ತಿಲ್ಲ, ಆ್ಯಂಟಿಬಯೋಟಿಕ್ ಮಾತ್ರ ತಗೊಂಡು ರಾತ್ರಿ ಮಲಗಿದ್ರು, ಬೆಳಿಗ್ಗೆ ಎದ್ದೆ ನಾನು ಓಟ್ ಹಾಕ್ತೆ ಏನಿದೆ. ನಿಮ್ಮ ಪಕ್ಷದಲ್ಲಿ ಒಂದಷ್ಟು ಜನ ನೀವು ಅಡ್ಡ ಮತದಾನ ಹಾಕಿದ್ದಾರೆ, ಅವರು ಕಾಂಗ್ರೆಸ್ನ ಪರವಾಗಿ ಓಟ್ ಹಾಕಿದ್ದಾರೆ ಅನ್ನೋದು ಒಂದಷ್ಟು ಮಾಹಿತಿ ಸರ್. ಯಾರು ಹೇಳಿದ್ದಾರೆ ಅದೆಲ್ಲ ಸಾಬೀತು ಮಾಡಲಿ. ಅದೆಲ್ಲವೂ ಕೂಡ ನಮ್ಮ ಮತದಾನ ಒಂದು ಅವ್ರ ಆತ್ಮಸಾಕ್ಷಿಗಳು ಮಾಡ್ತಕ್ಕಂಥ ಒಂದು ಮತದಾನ. ಅದು ಸೀಕ್ರೆಟ್ ಓಟ್ ಆಗ್ತಕ್ಕಂಥದ್ದು ಒಂದು ಕೂಡ ನಮ್ಮ ಆತ್ಮಸಾಕ್ಷಿ ಗೌರವವಾಗಿ ಮತ ಹಾಕಿದ್ದೀವಿ. ಗೋವಿಂದರಾಜು ಗೆಲ್ತಾರೆ ಸರ್. ಈಗ ಸಂಖ್ಯಾಬಲ ಇಲ್ಲ BJP ಇದು JDSಗೆ, ಆದರೂ ಈಗ ಹೇಗೆ ಗೆಲ್ತಾರೆ ಅಂತೀರಿ ನಿಮಗೆ? JDSಗೆ ಅಷ್ಟೊಂದು ಸಂಖ್ಯಾಬಲ ಇಲ್ಲ ಗೊತ್ತಿದೆ. ನಮ್ಮ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಹೆಂಗೆ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ನಮಗೆ ಗೊತ್ತಿದೆ. ಆದ್ದರಿಂದ ಗೋವಿಂದರಾಜು ಅವರು ಗೆಲ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.